ಕಾಶ್ಮೀರ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಕಾಶ್ಮೀರ ನರಮೇಧ ಕುರಿತ 25 ಸುದ್ದಿಗಳನ್ನು ನೋಡೋಣ ಬನ್ನಿ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಸೇನೆ ಸತತ 8 ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತೀಯ ಸೇನೆ ಕೂಡ ದಿಟ್ಟ ಪ್ರತ್ಯುತ್ತರ ಕೊಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ನೌಶೇರಾ, ಅಕ್ನೂರ್ ಪ್ರದೇಶದಲ್ಲಿ ಸಣ್ಣ ಶಸ್ತ್ರಾಸ್ತ್ರ ಬಳಸಿ ಪಾಕಿಸ್ತಾನ ಸೇನೆ ದಾಳಿ ನಡೆಸಿದೆ. ಪಹಲ್ಗಾಮ್ ಉಗ್ರರ ಬೇಟೆಯಾಡುವುದಕ್ಕೆ ಎನ್ಐಎ ಟೀಮ್ ಮುಂದಾಗಿದೆ. ಇನ್ನು ನರರಾಕ್ಷಸರಿಗೆ ಸಹಾಯ ಮಾಡಿದವರಿಗೂ ಕೂಡ ಬಿಸಿ ಮುಟ್ಟಿಸುವುದಕ್ಕೆ ಮುಂದಾಗಿದೆ. 20ಕ್ಕೂ ಹೆಚ್ಚು ಶಂಕಿತ ಉಗ್ರರನ್ನ ಲಿಸ್ಟ್ ಮಾಡಿರುವಂತಹ ಎನ್ಐಎ ಸ್ಥಳೀಯ ಉಗ್ರರ ವಿಚಾರಣೆ ನಡೆಸ್ತಾ ಇದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಮಹಾನಿರ್ದೇಶಕ ಸದಾನಂದ ದಾತೆ ಪಹಲ್ಗಾಮ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆಯಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿರುವಂತಹ ಸದಾನಂದ ದಾತೆ ತನಿಖಾಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಪಾಕಿಸ್ತಾನ ಪರ ಗೂಢಾಚರ್ಯೆ ಮಾಡ್ತಾ ಇದ್ದವನು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಪಾಕಿಸ್ತಾನದ ಐಎಸ್ಐಗೆ ಮಾಹಿತಿಯನ್ನು ರವಾನಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ರಾಜಸ್ಥಾನದ ಕಿಶಾನ್ ಗರ್ನಲ್ಲಿ ನೆಲೆಸಿದ್ದಂತ ಗೂಢಾಚಾರಿ 2013ರಲ್ಲಿ ಪಾಕ್ಗೆ ಹೋಗಿ ವಾಪಸ್ ಬಂದಿದ್ದ ಅಂತ ಹೇಳಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಅಮೆರಿಕ ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ. ಏಪ್ರಿಲ್ 22ರ ನರಮೇಧದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ನಾವು ಮೋದಿ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಭಾರತದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಪ್ರತಿಯೊಬ್ಬ ಉಗ್ರನನ್ನ ಹುಡುಕಿ ಹೊಡಿತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಪಥ ಮಾಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಉಗ್ರರು ನಮ್ಮ 26 ಜನರ ಪ್ರಾಣವನ್ನ ತೆಗೆದಿದ್ದಾರೆ. ಯುದ್ಧ ಗೆದ್ದಿದ್ದೇವೆ ಅಂತ ಬೀಗೋದು ಬೇಡ, ಇದು ಯುದ್ಧದ ಅಂತ್ಯ ಅಲ್ಲ, ಆರಂಭ ಅಂತ ಅಮಿತ್ ಶಾ ಗುಡುಗಿದ್ದಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ವಿವರ ಕೊಡಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದು ನಮ್ಮ ದೇಶ ಮುಖ್ಯ, ಮೊದಲು ರಕ್ಷಣೆ ಕೊಡಿ ಅಂತ ಆಗ್ರಹ ಪಡಿಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ವಶಪಡಿಸಿಕೊಳ್ಳಿ ಅಂತ ಸಂಸದ ಅಸಾದುದ್ದೀನ್ ಓವೈಸಿ ಆಗ್ರಹಿಸಿದ್ದಾರೆ. ಪಿಒಕೆ ನಮ್ಮದು ಅನ್ನೋದು ಭಾರತೀಯ ಸಂಸತ್ತಿನ ನಿರ್ಣಯ ಆಗಿದೆ. ಈ ನಿರ್ಣಯದಂತೆ ಮೋದಿ ಸರ್ಕಾರ ಪಿಒಕೆಯನ್ನ ಮರುವಶಪಡಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಟ್ಟಾರಿ ಹಾಗೆ ವಾಘಾ ಗಡಿಯನ್ನ ಬಂದ್ ಮಾಡಲಾಗಿದೆ. ಭಾರತದಿಂದ ಬರುವಂತಹ ಪಾಕ್ ಪ್ರಜೆಗಳನ್ನ ಸೇರಿಸಿಕೊಳ್ಳುವುದಕ್ಕೆ ಪಾಕಿಸ್ತಾನ ನಿರಾಕರಿಸಿದೆ. ಇದರಿಂದ ಅಟ್ಟಾರಿ ಗಡಿಯಲ್ಲಿ ಕಾದು ಕುಳಿತಿರುವಂತಹ ಪಾಕ್ ಪ್ರಜೆಗಳು ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನದಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಭಯೋತ್ಪಾದಕರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರ ಸಂಖ್ಯೆಯನ್ನ ಹೆಚ್ಚಿಸಲಾಗಿದೆ. ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ ಕಣ್ಗಾವಲು ಇಡಲಾಗಿದೆ. ದೆಹಲಿ ಪೊಲೀಸರು ಕೇಂದ್ರ ಸಂಸ್ಥೆಗಳ ಜೊತೆ ನಿರಂತರ ಸಂಪರ್ಕವನ್ನ ಹೊಂದಿದ್ದಾರೆ. ಪಹಲ್ಗಾಮ್ ನರಮೇಧದ ಬಗ್ಗೆ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಕಿಡಿಕಾರಿದ್ದಾರೆ. ಇದು ಕೇವಲ ಒಮ್ಮೆ ಅಲ್ಲ, ಹಲವಾರು ಬಾರಿ ಸಂಭವಿಸಿದೆ. ಗಡಿಯಲ್ಲಿ ಕೆಲವು ಪಟಾಕಿಗಳು ಕೆಲಸ ಮಾಡೋದಿಲ್ಲ. ದೃಢವಾದ ಹೆಜ್ಜೆ ಇರಿಸಿ ನೆನಪಿಟ್ಟುಕೊಳ್ಳುವುದಕ್ಕೆ ಅವರಿಗೆ ಸೂಕ್ತವಾದಂತಹ ಉತ್ತರ ಕೊಡಬೇಕು ಅಂತ ಜಾವೇದ್ ಅಖ್ತರ್ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯನ್ನ ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕೋಲ್ಕತ್ತಾದಲ್ಲಿ ಬಂಗಿಯಾ ಹಿಂದೂ ಸುರಕ್ಷಾ ಸಂಘಟನೆ ಹಿಂದೂ ಗರ್ಜನ್ ರ್ಯಾಲಿಯನ್ನು ನಡೆಸಿತ್ತು. ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ದಾರೆ. ಪಾಪಿಗಳಿಗೆ ಭಾರತ ಸರ್ಕಾರವು ತಕ್ಕ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದೆ. ಪಾಕಿಸ್ತಾನಿ ಉಗ್ರ ಗುರುಪಂತ್ವತ್ ಸಿಂಗ್ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ. ಒಟ್ಟು 2.38 ನಿಮಿಷಗಳ ವಿಡಿಯೋ ಇದಾಗಿದೆ. ಸುಮಾರು 2 ನಿಮಿಷಗಳ ವಿಡಿಯೋವನ್ನ ಮಾಡಿದ್ದಾರೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಸಿಖ್ ಸೈನಿಕರನ್ನ ಗುರಿಯಾಗಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಗುರುಪಂತ್ವತ್ ಸಿಂಗ್ ಪನ್ನೂನ್ ಮತ್ತೆ ಪಾಕಿಸ್ತಾನ ಐಎಸ್ಐ ಸಂಪರ್ಕಕ್ಕೆ ಇದು ಸಾಕ್ಷ್ಯ ಅನ್ನುವಂತ ರೀತಿಯಾಗಿ ಈ ವಿಡಿಯೋ ಇದೆ. ಪಹಲ್ಗಾಮ್ ಉಗ್ರ ರಾಕ್ಷಸರ ಜನ್ಮವನ್ನ ಎನ್ಐಎ ಜಾಲಾಡ್ತಾ ಇದೆ. ಎನ್ಐಎ ಅಧಿಕಾರಿಗಳು ಜೈಲಿನಲ್ಲಿರುವಂತಹ ಸ್ಥಳೀಯ ಉಗ್ರರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲಷ್ಕರ್ ಇ ತೊಯ್ಬಾ ಉಗ್ರರ ಜಾಡನ್ನ ಎನ್ಐಎ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ನಿಸಾರ್ ಅಹಮದ್ ಅಲಿಯಾಸ್ ಹಾಜಿ ಹಾಗೆ ಮುಷ್ತಾಕ್ ಹುಸೇನ್ ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಇ ತೊಯ್ಬಾ ನೆಟ್ವರ್ಕ್ನ ಬಗ್ಗೆ ಎನ್ಐಎ ಮಾಹಿತಿ ಕಲೆ ಹಾಕ್ತಾ ಇದೆ. ಲಷ್ಕರ್ ಇ ತೊಯ್ಬಾ ಸಂಘಟನೆ ಜೊತೆ ನಿಸಾರ್ ಅಹಮದ್ ಅಲಿಯಾಸ್ ಹಾಜಿ ಹಾಗೆ ಮುಷ್ತಾಕ್ ಹುಸೇನ್ ಸಂಪರ್ಕದಲ್ಲಿ ಇದ್ದ ಬಗ್ಗೆ ವಿಚಾರಣೆ ವೇಳೆ ಹಾಜಿ ಮುಷ್ತಾಕ್ ಬಾಯಿ ಬಿಟ್ಟಿದ್ದಾನೆ. 2023ರಲ್ಲಿ ಸೇನಾ ವಾಹನವನ್ನ ಗುರಿಯಾಗಿಸಿ ಉಗ್ರರು ದಾಳಿ ಮಾಡಿದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಎನ್ಐಎ ತಂಡ ಮೊಬೈಲ್ ಕಾಲ್ ಲಿಸ್ಟ್ ಪರಿಶೀಲನೆ ಮಾಡ್ತಾ ಇದೆ. ಮೊಬೈಲ್ ಟವರ್ ಡೇಟಾ ಡಂಪ್ ಮಾಡಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ಕಾಲ್ ರೆಕಾರ್ಡ್ ಸಿಡಿಆರ್ ಅನ್ನು ವಶಕ್ಕೆ ಪಡೆದಿದ್ದಾರೆ. 20 ಕಿಲೋಮೀಟರ್ ವ್ಯಾಪ್ತಿಯ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡ್ತಾ ಇದೆ. ಏಪ್ರಿಲ್ 20ರಿಂದ ದಾಳಿ ಆಗೋವರೆಗೆ ನಡೆದಿರುವಂತಹ ದೂರವಾಣಿ ಸಂಭಾಷಣೆಯನ್ನ ಕೆದಕ್ತಾ ಇದೆ. ಬಂದ್ ಮಾಡಲಾಗಿದ್ದ ಪಾಕಿಸ್ತಾನದ ವಾಘಾ ಗಡಿ ಮತ್ತೆ ತೆರೆಯಲಾಗಿದೆ. ಪಾಕಿಸ್ತಾನ ಅಟ್ಟಾರಿ ಗಡಿಯಲ್ಲಿ ತನ್ನ ಪ್ರಜೆಗಳನ್ನ ಕರೆಸಿಕೊಳ್ಳುವುದಕ್ಕೆ ನಿರಾಕರಿಸಿತ್ತು. ಇದರಿಂದ ಅಟ್ಟಾರಿ ಗಡಿಯಲ್ಲಿ ಪಾಕ್ ಪ್ರಜೆಗಳು ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ. ಈಗ ವಾಘಾ ಗಡಿಯನ್ನ ತೆರೆಯಲಾಗಿದ್ದು ಪಾಕ್ ಪ್ರಜೆಗಳನ್ನ ಕರೆಸಿಕೊಳ್ತಾ ಇದೆ. ಉಗ್ರರ ದಾಳಿ ಭೀತಿ ನಡುವೆನೂ ಕೂಡ ಪ್ರವಾಸಿಗರು ಪಹಲ್ಗಾಮ್ಗೆ ಬರ್ತಾ ಇದ್ದಾರೆ. ನರಮೇಧದ ಬಳಿಕ ಪ್ರವಾಸಿಗರು ಕಾಶ್ಮೀರದಿಂದ ವಾಪಸ್ ಆಗ್ತಾ ಇದ್ದಾರೆ. ಆದರೆ ದೇಶಿ ಹಾಗೆ ವಿದೇಶಿ ಪ್ರವಾಸಿಗರು ಪಹಲ್ಗಾಮ್ನತ್ತ ಬರ್ತಾ ಇದ್ದಾರೆ. ಇಲ್ಲಿ ತುಂಬಾ ಸ್ನೇಹಿತರು ಸಿಕ್ಕರು, ಜನರು ತುಂಬಾ ಸಂತೋಷದಿಂದ ಸ್ವಾಗತಿಸಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ.